ನಾವೀಗ ನಾವೀಗ 3 ಮೊಟ್ಟೆಯ ಆಮ್ಲೆಟ್ ಮಾಡಿ ಅದರಲ್ಲಿ ಸಾಂಬಾರು ಹೇಗೆ ಮಾಡೋದಂತ ತೋರಿಸ್ತೇನೆ. ಫ್ರೆಂಡ್ಸ್, ಆಮ್ಲೆಟಿನ ಸಾಂಬಾರಿಗೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ಗಳು. ಫ್ರೆಂಡ್ಸ್, ಒಂದು ಪಾತ್ರೆಯಲ್ಲಿ 3 ಮೊಟ್ಟೆ ಹಾಕಿದ್ದೇನೆ, ಕಾಣ್ತದಲ್ಲ ಫ್ರೆಂಡ್ಸ್. ಅದಕ್ಕೀಗ ನೀರುಳ್ಳಿ ಹಾಕುವ, ಕಟ್ ಮಾಡಿದ್ದು. ಜಿಂಜರ್ ಹಾಕುವ, ಸ್ವಲ್ಪ ಕೊತ್ತಂಬರಿ ಹಾಕುವ, ಸ್ವಲ್ಪ ಉಪ್ಪು ಹಾಕುವ. ಫ್ರೆಂಡ್ಸ್, 3 ಮೊಟ್ಟೆ ಹೊಡೆದು ಹಾಕಿದ್ದೇನೆ ಒಂದು ಪಾತ್ರೆಗೆ. ಅದಕ್ಕೆ ಒಂದು ಇಡೀ ನೀರುಳ್ಳಿ ಮೀಡಿಯಂ ಸೈಜಿನದು, ಶುಂಠಿ, ಕೊತ್ತಂಬರಿ, ಉಪ್ಪು ಹಾಕಿದ್ದೇನೆ. ಈಗ ಸರಿ ಬೀಟ್ ಮಾಡಿ ಆಮ್ಲೆಟ್ ಮಾಡುವ. ಫ್ರೆಂಡ್ಸ್, ಕಾವಲಿ ಬಿಸಿಯಾಗಿದೆ, ಎಣ್ಣೆ ಹಾಕಿದ್ದೇನೆ, ತೆಂಗಿನೆಣ್ಣೆ. ಇದು ಮೊಟ್ಟೆ ಸರಿ ಬೀಟ್ ಮಾಡಿದ್ದೇನೆ. ಈಗ ಅದಕ್ಕೆ ಹಾಕುವ. ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್, ಇದು ಮೊಟ್ಟೆ ಪಲ್ಯ ಮಾಡೋದಕ್ಕಿಂತ, ಮೊಟ್ಟೆ ಸಾಂಬಾರು ಮಾಡೋದಕ್ಕಿಂತ ಆಮ್ಲೆಟ್ ಮಾಡಿ ಸಾಂಬಾರು ಮಾಡಿದರೆ ತುಂಬ ರುಚಿ ಆಗ್ತದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕಾಣ್ತಾ ಇದೆಯಲ್ಲ, ಇದು ಇದಕ್ಕೆ ಹಾಕುವ. ಇದಕ್ಕೆ ಹೋಗಲಿ, ಚಂದ ಮಾಡಿ ಇದಕ್ಕೆ ಕಾಣ್ತದಲ್ಲ ಫ್ರೆಂಡ್ಸ್. ಈಗ ಕವಚ ಹಾಕುವ. ಈಗ ಕವಚ ಹಾಕಿದ್ದೇನೆ ಮಡಚಿ. ಇದರಲ್ಲಿ ಸರಿಯಾಗಿ 4 ಕಟ್ ಮಾಡಿ ನಾವು ಸಾಂಬಾರಿಗೆ ಹಾಕುವ. ಈಗ ಸಾಂಬಾರು ರೆಡಿ ಮಾಡುವ. ಫ್ರೆಂಡ್ಸ್, ಕಾಣ್ತಾ ಇದೆಲ್ಲ, ಎಣ್ಣೆ, ಟೊಮೆಟೊ ಮತ್ತು ಬೇಸೊಪ್ಪು ಹಾಕಿ ತುಂಬ ಕೆಂಪಾಗುವ ತನಕ ಫ್ರೈ ಮಾಡಿದ್ದೇನೆ. ಸರಿ ಕೆಂಪಾಗಬೇಕು, ಸ್ವಲ್ಪ ಜಾಸ್ತಿ ಕೆಂಪಾಗಿದೆ. ಈಗ ನಾವು ಮಸಾಲೆ ಹಾಕುವ ಅದಕ್ಕೆ. ನೋಡಿ ಫ್ರೆಂಡ್ಸ್, ನಾನೀಗ ಮಸಾಲೆ ರುಬ್ಬಿದ್ದು ಹಾಕ್ತೇನೆ. ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡುವ. ನೋಡಿ ಫ್ರೆಂಡ್ಸ್, ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಕಾಣ್ತದಲ್ಲ ಫ್ರೆಂಡ್ಸ್. ಇದಕ್ಕೆ ಬೇಕಾದಷ್ಟು ನೀರು ಹಾಕಿ ನಾವೀಗ ಅಡ್ಜಸ್ಟ್ಮೆಂಟ್ ಮಾಡುವ. ಫ್ರೆಂಡ್ಸ್, ಕುದಿ ಬರ್ತಾ ಇದೆ ಸಾಂಬಾರು, ಕಾಣ್ತಾ ಇದೆಯಲ್ಲ. ನೋಡಿ ಫ್ರೆಂಡ್ಸ್, ಅದಕ್ಕೆ ಈಗ ನಾವು ಕಟ್ ಮಾಡಿದ ಮೊಟ್ಟೆ, ನೋಡಿ ಆಮ್ಲೆಟನ್ನು ಕಟ್ ಮಾಡಿದ್ದೇನೆ. 3 ಮೊಟ್ಟೆಯಲ್ಲಿ 7 ತುಂಡು ಆಮ್ಲೆಟ್ ಕಟ್ ಮಾಡಿದ್ದೆ. ಇದನ್ನು ಈಗ ಸಾಂಬಾರಿಗೆ ಹಾಕುವ. ನೋಡಿ ಫ್ರೆಂಡ್ಸ್, ಎಲ್ಲ ಹಾಕ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕಾಣ್ತಾ ಇದೆಯಲ್ಲ. ನೋಡಿ ಫ್ರೆಂಡ್ಸ್, ಕುದಿ ಬಂದಾಯಿತು. ನೋಡಿ ಹೇಗೆ ಒಂದೊಂದು ಆಮ್ಲೆಟ್ ಹೀಗೆ ಇದಾಗಿದೆ. ನೋಡಿ ಫ್ರೆಂಡ್ಸ್, ಕಾಣ್ತಾ ಇದೆಯಲ್ಲ. ಈಗ ನಾವು ಇದು ಮಾಡುವ, ಗಾರ್ನಿಷಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕುವ, ಗಾರ್ನಿಷ್ ಮಾಡಿ. ಫ್ರೆಂಡ್ಸ್, ಎಗ್ ಆಮ್ಲೆಟ್ ಸಾಂಬಾರು ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ವಾಚಿಂಗ್. ಪ್ಲೀಸ್, ಬಾಯ್.